ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 30, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲೇ ಆರ್ಟಿಕಲ್ ನೋಡೋದಾದರೆ FATF ರಿಪೋರ್ಟ್ ಪಾಯಿಂಟ್ಸ್ ಟು ಇಂಡಿಯಾಸ್ ಆಕ್ಷನ್ ಅಗ್ನೆಸ್ಟ್ ಫ್ರಾಡುಲೆಂಟ್ ಎಂಟಿಟೀಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಮನಿ ಲಾಂಡರಿಂಗ್ ಆ್ಯಂಡ್ ಪ್ರಿವೆನ್ಷನ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು. ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ? FATF ಒಂದು ರಿಪೋರ್ಟನ್ನು ಇಲ್ಲಿ ಕೊಡ್ತಾ ಇದೆ, ಪಾಯಿಂಟ್ ಮಾಡ್ತಿದೆ, ಇಂಡಿಯಾ ಫ್ರಾಡುಲೆಂಟ್ ಎಂಟಿಟೀಸ್ಗಳ ವಿರುದ್ಧ ಒಂದು ಆ್ಯಕ್ಷನ್ನ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಈ ಆ್ಯಕ್ಟಿವಿಟೀಸ್ ಯಾವ ರೀತಿಯಾಗಿ ನಡೀತಾ ಇದ್ದಾವೆ ಅನ್ನೋದನ್ನು ನಾವು ಗಮನ ಹರಿಸಬೇಕಾಗುತ್ತೆ. ಇಲ್ಲಿ ಭಾರತದ ಬೇಸ್ಡ್ ಆಗಿರುವಂಥ ಒಂದು ಆಫ್ ಶೋರ್ ವರ್ಚುವಲ್ ಅಸೆಟ್ ಸರ್ವಿಸ್ ಪ್ರೊವೈಡರ್ಸ್ಗಳ ಮುಖಾಂತರ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ ಮನಿ ಲಾಂಡರಿಂಗ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ FATF ಇವಾಗ ಭಾರತಕ್ಕೆ ಒಂದು ಡೈರೆಕ್ಷನ್ ನೀಡ್ತಾ ಇದೆ ಅಂತ ನೋಡಿದ್ವಿ. ಇದು ಆರ್ಟಿಕಲ್ನ ಕಂಟೆಕ್ಸ್ಟ್ ಆಗಿದೆ. ಇವಾಗ ಕ್ರಿಪ್ಟೋ ಪ್ಲಾಟ್ಫಾರ್ಮ್ಗಳು ಯಾವ ರೀತಿ ಅಂತ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ನಡೆಯಲ್ಲಿ ಇನ್ವಾಲ್ವ್ ಆಗಿದೆ ಅಂತಂದರೆ ಇಲ್ಲೀಗಲ್ ಮನಿಯನ್ನು ಹೈಡ್ ಮಾಡ್ತವೆ ಅಂತ ಹೇಳ್ಬೋದು. ಹಾಗೂ ಬೇರೆ ಬೇರೆ ಕಂಟ್ರೀಸ್ಗಳಿಗೂ ಈ ಒಂದು ಮನಿಯನ್ನು ಮೂವ್ ಮಾಡ್ತಕ್ಕಂತಹ ಸ್ಥಿತಿಗತಿಗಳನ್ನು ನೋಡ್ಬೋದು, ಕಂಟ್ರಿ ಟು ಕಂಟ್ರಿ. ಇದು ಒಂದು ಯಾವ ರೀತಿಯಾಗಿ ಅನಿಸುತ್ತೆ ಅಂದರೆ ಒಂದು ಲೀಗಲ್ ಪ್ರೊಸೆಸ್ ಥರನೇ ಅನಿಸುತ್ತೆ, ಬಟ್ ಆ್ಯಕ್ಚುಯಲ್ ನೋಡೋದಾದರೆ ಇಲ್ಲೀಗಲ್ ಆಗಿರ್ತಕ್ಕಂತಹ ಮನಿಗಳು ಮೂವ್ ಆಗೋದನ್ನು ಗಮನ ಹರಿಸ್ಬೋದು. ಇಲ್ಲಿ ಕೇವಲ ಫಿನಾನ್ಷಿಯಲ್ ಕ್ರೈಮ್ಗಳು ಮಾತ್ರ ಇನ್ವಾಲ್ವ್ ಆಗಿಲ್ಲ, ಸೈಬರ್ ಫ್ರಾಡ್ ಆ್ಯಕ್ಟಿವಿಟೀಸ್ಗಳನ್ನು ಸಹ ನೋಡ್ಬೋದು, ಹ್ಯೂಮನ್ ಟ್ರಾಫಿಕಿಂಗ್ ಕಂಡೀಷನನ್ನು ಕಾಣ್ಬೋದು, ಟೆರರ್ ಫೈನಾನ್ಸಿಂಗ್ ಆಸ್ಪೆಕ್ಟನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಇಲ್ಲೀಗಲ್ ಆಗಿ ಸರ್ಕ್ಯುಲೇಟ್ ಆಗ್ತಾ ಇರುವಂತಹ ಮನಿ ಯಾವ ರೀತಿಯಾದಂಥ ಲಿಂಕನ್ನು ತೋರಿಸ್ತಾ ಇದೆ ಅಂತ ನೋಡಿ ಎಸ್ಟಾಬ್ಲಿಷ್ ಮಾಡ್ಬೋದು. ಮನಿ ಲಾಂಡರಿಂಗ್ ಆಸ್ಪೆಕ್ಟ್ ಅಂತ ಬಂದಾಗ ಮೊದಲ ಹಂತದಲ್ಲಿ ಇಲ್ಲೀಗಲ್ ಮನಿಯನ್ನು ಜನರೇಟ್ ಮಾಡ್ತಾರೆ ನಾನಾ ಕಾರಣಗಳ ಮುಖಾಂತರ. ಆನ್ಲೈನ್ ಸ್ಕ್ಯಾಮ್ಸನ್ನು ಮಾಡೋದ್ರ ಮುಖಾಂತರ ಆಗಿರ್ಬೋದು, ಅಥವಾ ಗ್ಯಾಂಬ್ಲಿಂಗ್ ಮಾಡೋದ್ರ ಮುಖಾಂತರ, ಬೆಟ್ಟಿಂಗ್ ಮಾಡೋದ್ರ ಮುಖಾಂತರ, ಸೈಬರ್ ಕ್ರೈಮ್ ಆಪರೇಷನ್ ಮಾಡೋದ್ರ ಮುಖಾಂತರ ಹವೆವರ್ ಮನಿಯನ್ನು ಜನರೇಟ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಸೋರ್ಸ್ ಇವಾಗ ಬಂತಲ್ವಾ, ಜನರೇಟ್ ಆಗಿರ್ತಕ್ಕಂತಹ ಮನಿಯನ್ನು ಮತ್ತೇನು ಮಾಡ್ತಾರೆ, ಕ್ರಿಪ್ಟೋ ಆಗಿ ಕನ್ವರ್ಟ್ ಮಾಡ್ತಾರೆ. ನಾರ್ಮಲ್ ಮನಿ ಇರೋದನ್ನು ಕ್ರಿಪ್ಟೋ ಆಗಿ ಕನ್ವರ್ಟ್ ಮಾಡುವಂಥದ್ದು. ಇದಾದ ನಂತರ ಈ ಒಂದು ಕ್ರಿಪ್ಟೋನ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಿಗೆ ಸೆಂಡ್ ಮಾಡ್ತಾರೆ. ಎಲ್ಲಿ KYC ಒಂದು ರೂಲ್ಸ್ಗಳ ಅವಶ್ಯಕತೆ ಇರೋದಿಲ್ಲ, ಆ ರೀತಿಯಂಥ ಪ್ಲ್ಯಾಟ್ಫಾರ್ಮ್ಗಳನ್ನು ಸೆಲೆಕ್ಟ್ ಮಾಡೋದ್ರ ಮುಖಾಂತರ. ಫಾರ್ ಎಕ್ಸಾಂಪಲ್ ಇವಾಗ ಆಫ್ ಶೋರ್ ಎಕ್ಸ್ಚೇಂಜಸ್ಗಳಂತ ನೋಡ್ತೇವೆ. ಇದರ ಅಡಿನಲ್ಲಿ ಮನಿಯನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ ಅಡಿನಲ್ಲಿ. ಇಂಡಿಯನ್ ಜ್ಯೂರಿಸ್ಡಿಕ್ಷನಲ್ಲಿ ಈ ಪ್ಲ್ಯಾಟ್ಫಾರ್ಮ್ಗಳು ಬರೋದಿಲ್ಲ, ಹಂತದಲ್ಲಿ ಏನು ಮಾಡ್ತಾರೆ, ಮನಿಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳ್ಬೋದು. ಇದಾದ ನಂತರ ಇಂಡಿಯನ್ ಬೇಸ್ಡ್ ವರ್ಚುವಲ್ ಅಸೆಟ್ ಸರ್ವಿಸ್ ಪ್ರೊವೈಡರ್ಸ್ಗಳ ಮುಖಾಂತರ ಭಾರತಕ್ಕೆ ಎಂಟರ್ ಆಗುತ್ತೆ. ಈ ಮೊದಲು ಆಫ್ಶೋರ್ ರಿಲೇಟೆಡ್ ಇರತಕ್ಕಂಥ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿರುತ್ತೆ, ನಂತರ ಇಂಡಿಯನ್ ಬೇಸ್ಡ್ ವರ್ಚುವಲ್ ಅಸೆಟ್ ಸರ್ವಿಸ್ ಪ್ರೊವೈಡರ್ಸ್ ನಡಿನಲ್ಲಿ ಎಂಟರ್ ಆಗುತ್ತೆ. ನೆಕ್ಸ್ಟ್ ಭಾರತದಲ್ಲಿ ಬ್ಯಾಂಕ್ ಅಕೌಂಟ್ಗೆ ಎಂಟರ್ ಆಗೋದನ್ನು ನೋಡ್ಬೋದು. ಫೈನಲ್ ಆಗಿ ಇದೊಂದು ಲೆಜಿಟಿಮೇಟ್ ಮನಿ ಅಂತ ಅನಿಸ್ಕೊಳ್ಳುತ್ತೆ. ಮೊದಲ ಹಂತದಲ್ಲಿ ಪ್ಲೇಸ್ಮೆಂಟ್ ಪ್ರೊಸೆಸನ್ನು ನಾವು ನೋಡಿದ್ವಿ, ಅದಾದ ಮೇಲೆ ಲೇಯರಿಂಗನ್ನು ಗಮನಿಸ್ಬೋದು, ಫೈನಲ್ ಆಗಿ ಇಂಟಿಗ್ರೇಷನ್ ಪ್ರೊಸೆಸನ್ನು ನೋಡ್ತೇವೆ. ಈ ರೀತಿಯಾಗಿ ಮನಿ ಲಾಂಡರಿಂಗ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರುವಂಥದ್ದನ್ನು. ಈ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳನ್ನು ಡಿಟೆಕ್ಟ್ ಮಾಡಲಿಕ್ಕೆ ಭಾರತದಲ್ಲಿ ಯಾವ ಒಂದು ಏಜೆನ್ಸಿ ವರ್ಕ್ ಆಗುತ್ತೆ ಅನ್ನೋದಾದರೆ ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟನ್ನು ಕಾಣ್ಬೋದು. ಇದೊಂದು ಸಸ್ಪೀಷಿಯಸ್ ಟ್ರಾನ್ಸಾಕ್ಷನ್ ರಿಪೋರ್ಟನ್ನು ಸಹ ಪ್ರೊವೈಡ್ ಮಾಡುತ್ತೆ. ಇಲ್ಲಿ ಇಲ್ಲೀಗಲ್ ಆಗಿ ಮನಿ ಯಾವ ರೀತಿಯಾಗಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅನ್ನೋವಂಥದ್ದನ್ನು ಹೇಗೆ ಪತ್ತೆ ಹಚ್ತಾರೆ ಅಂದರೆ, ಒಂದು ವೇಳೆ ಸಡನ್ ಆಗಿ ಲಾರ್ಜ್ ಡೆಪಾಸಿಟ್ಸ್ಗಳು ಆಗ್ತಾ ಇದ್ದಾವೆ ಅಂತ ಅಂದ್ಕೊಳ್ಳಿ, ಅಥವಾ ಸ್ಮಾಲ್ ಟ್ರಾನ್ಸಾಕ್ಷನ್ಸ್ಗಳು ಸಹ ರಿಪೀಟೆಡ್ ಆಗಿ ಆಗ್ತಾ ಇರೋದನ್ನು ಗಮನ ಹರಿಸ್ತಾರೆ. ಕ್ರಿಪ್ಟೋ ಕನ್ವರ್ಷನ್ ಇವಾಗ ಅನ್ಯೂಶುವಲ್ ಆಗ್ತಾ ಇದೆ ಅಂತಂದಾಗ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ ಏನೋ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದ್ದಾವೆ ಅಂತ. ಆದರೂ ಕೂಡ ಭಾರತಕ್ಕೆ ಇಲ್ಲಿ ಬಿಗ್ಗೆಸ್ಟ್ ಚಾಲೆಂಜ್ ಏನಿದೆ ಅಂತಂದರೆ, ಫಾರಿನ್ ಬೇಸ್ಡ್ ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ರೆಗ್ಯುಲೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ಭಾರತ ಡೈರೆಕ್ಟ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ಫಾರಿನ್ ಬೇಸ್ಡ್ ಪ್ಲ್ಯಾಟ್ಫಾರ್ಮ್ಸ್ಗಳಿದಾವಲ್ಲ, ಅಥವಾ ಜನರಲ್ ಆಗಿ ಆಫ್ಶೋರ್ ವರ್ಚುವಲ್ ಅಸೆಟ್ ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳ್ಬೋದು, ಇವುಗಳ ಅಡಿನಲ್ಲಿ ಒಂದು ಅನಾನಿಮಸ್ ಅಕೌಂಟ್ಸ್ಗಳನ್ನು ಸಹ ಅಲೋ ಮಾಡ್ತಾರೆ. ಯಾವುದೇ ರೀತಿಯಾಗಿ KYC ರೂಲ್ಸ್ಗಳನ್ನು ತೆಗೆದುಕೊಳ್ಳೋದ್ರಿಲ್ಲ. ಇದರಿಂದಾಗಿ ಜನರು ಫೇಕ್ ಐಡೆಂಟಿಟಿಯನ್ನು ಬಳಕೆ ಮಾಡ್ಕೊಳೋದ್ರ ಮುಖಾಂತರ ಸಾಕಷ್ಟು ಮನಿಯನ್ನು ಯೂಸ್ ಮಾಡೋದಾಗಿ ಗಮನ ಹರಿಸ್ಬೋದು. ಇಲ್ಲಿ ಇನ್ವಿಸಿಬಲ್ ಆಗಿರ್ತಕ್ಕಂಥ ಒಂದು ಮನಿ ಫ್ಲೋ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೇವೆ. 2022ರಲ್ಲಿ ಭಾರತ ಏನು ಮಾಡುತ್ತೆ ಅಂದರೆ, ಕ್ರಿಪ್ಟೋ ಟ್ಯಾಕ್ಸನ್ನು ಎನ್ಹ್ಯಾನ್ಸ್ ಮಾಡುತ್ತೆ, ಹೈ ಟ್ಯಾಕ್ಸನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಒಂದು ರೂಲ್ಸ್ಗಳನ್ನು ತೆಗೆದುಕೊಂಡು ಬರುತ್ತೆ. ಹಾಗಾಗಿ ಸಾಕಷ್ಟು ಯೂಸರ್ಸ್ಗಳು ಆಫ್ ಶೋರ್ ಪ್ಲ್ಯಾಟ್ಫಾರ್ಮ್ಗಳಿಗೆ ಶಿಫ್ಟ್ ಆಗಿರೋದನ್ನು ನೋಡ್ತಾ ಇದ್ದೇವೆ. ಇನ್ನು ಯಾವ ಲೊಕೇಶನಲ್ಲಿ ಈ ಒಂದು ಕ್ರೈಮ್ಗಳು ನಡೀತಾ ಇದ್ದಾವೆ, ಫ್ರಾಡ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದ್ದಾವೆ ಅನ್ನೋದಾದರೆ, ಮಯನ್ಮಾರ್ ಬಾರ್ಡರ್, ಕಾಂಬೋಡಿಯಾ, ಲಾವೋಸ್ ನಡಿಯಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರೋದನ್ನು ಗಮನಿಸ್ಬೋದು. ಅಂದರೆ FATF ಐಡೆಂಟಿಫೈ ಮಾಡಿದೆ ಇವಾಗ. ಇಲ್ಲಿ ಹ್ಯೂಮನ್ ಟ್ರಾಫಿಕಿಂಗು ಸಹ ಲಿಂಕ್ ಆಗಿದೆ. ಒಬ್ಬ ವ್ಯಕ್ತಿಯನ್ನು ಫೋರ್ಸ್ ಮಾಡ್ತಾರೆ, ನೀವು ಕ್ರಿಪ್ಟೋ ಸ್ಕ್ಯಾಮ್ಸ್ಗಳನ್ನು ಮಾಡಬೇಕು ಅಂತ.
ಆನ್ಲೈನ್ ಫ್ರಾಡ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಬೇಕು ಅಂತ. ಸೊ ಇದರ ಮುಖಾಂತರ ಹ್ಯೂಮನ್ ಟ್ರಾಫಿಕಿಂಗು ಒಂದೆಡೆ ಆಗ್ತಾ ಇದೆ, ಹಾಗೂ ಮನಿಯನ್ನು ಸಹ ಫ್ರಾಡ್ ಆ್ಯಕ್ಟಿವಿಟಿಯ ಮುಖಾಂತರ ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದನ್ನು ಕ್ರಿಪ್ಟೋ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಮತ್ತು ಗ್ಲೋಬಲ್ ಲೆವೆಲಲ್ಲಿ ಆ ಒಂದು ಮನಿಯನ್ನು ಯೂಸ್ ಮಾಡ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ನಮಗೆ FATFನ ರಿಪೋರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಆ್ಯಂಟಿ ಮನಿ ಲಾಂಡರಿಂಗ್ಗೆ ಸಂಬಂಧಪಟ್ಟಂತೆ ಟೆರರ್ ಫೈನಾನ್ಸಿಂಗ್ಗೆ ಸಂಬಂಧಿಸಿದಂತೆ ಒಂದು ಪ್ರಾಪರ್ ಇವ್ಯಾಲ್ಯೂಯೇಷನನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಇದರಿಂದ ಭಾರತ ಸರಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಳ್ಬೋದು. ಗ್ಲೋಬಲ್ ಲೆವೆಲಲ್ಲಿ ಒಂದು ಟ್ರಸ್ಟನ್ನು ಡೆವಲಪ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರಿಂದ ಬೆಟರ್ ಇನ್ವೆಸ್ಟ್ಮೆಂಟು ಸಹ ಆಗುತ್ತಲ್ವಾ. ಸೊ ಇದರ ಆಧಾರದ ಮೇಲೆ FATFನ ರಿಪೋರ್ಟನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಅಗೇನ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಂತ ನೋಡಿದಾಗ FATFನ ಆಧಾರದ ಮೇಲೆ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. 1989 ನಡಿನಲ್ಲಿ G7 ಸಮಿಟ್ನ ಒಂದು ಸಂದರ್ಭದಲ್ಲಿ FATF ಅನ್ನು ಸ್ಥಾಪನೆ ಮಾಡಲಾಗಿದೆ. ಇದೊಂದು ಇಂಟರ್ ಗವರ್ಮೆಂಟಲ್ ಬಾಡಿ ಅಂತ ಅನಿಸ್ಕೊಳ್ಳುತ್ತೆ. ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಇದೊಂದು ಇಂಟರ್ ಗವರ್ಮೆಂಟಲ್ ಬಾಡಿ ಆಗಿದೆ. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಕಂಡು ಬರುತ್ತೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇದರ ಒಂದು ಪರ್ಪಸನ್ನು ನೋಡಿದ್ವಿ. ಮನಿ ಲಾಂಡರಿಂಗ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಟೆರರ್ ಫೈನಾನ್ಸಿಂಗ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ವೆಪನ್ ಆಗಿ ಯೂಸ್ ಮಾಡ್ತಾ ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ಸಹ ಇದು ಇವ್ಯಾಲ್ಯುಯೇಟ್ ಮಾಡುತ್ತೆ. ಭಾರತ 2010ರಲ್ಲಿ FATFನ ಮೆಂಬರ್ಶಿಪ್ಪನ್ನು ಪಡೆದುಕೊಂಡಿದೆ. ಭಾರತದಲ್ಲಿರ್ತಕ್ಕಂಥ ಕಾನೂನುಗಳು ಮನಿ ಲಾಂಡರಿಂಗನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಅನ್ನೋದಾದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟ್ ಆಗಿರ್ಬೋದು, ನ್ಯಾಷನಲ್ ಇಂಟೆಲಿಜೆನ್ಸ್ ಯೂನಿಟ್ ಆಗಿರ್ಬೋದು, ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಆಗಿರ್ಬೋದು. ರೀಸೆಂಟ್ಲಿ ಭಾರತನೂ ಕೂಡ ಕ್ರಿಪ್ಟೋ ಮಿಸ್ಯೂಸ್ ರಿಲೇಟೆಡ್ ಇರುವಂತೆ ಆಫ್ಶೋರ್ ಲಾಂಡರಿಂಗ್ ನೆಟ್ವರ್ಕ್ಗೆ ಸಂಬಂಧಪಟ್ಟಂತೆ ಆ್ಯಕ್ಷನ್ನ ತೆಗೆದುಕೊಂಡಿದೆ. ಹಾಗಾಗಿ FATF ಭಾರತವನ್ನು ಅಪ್ರಿಷಿಯೇಟ್ ಮಾಡಿರೋದಾಗಿಯೂ ಸಹ ಗಮನ ಹರಿಸ್ಬೋದು. FATF ನಮಗೆ ತುಂಬ ಇಂಪಾರ್ಟೆಂಟ್. ಇಂಟರ್ನಲ್ ಸೆಕ್ಯೂರಿಟಿ ಆಧಾರದ ಮೇಲೆ ಟೆರರ್ ಫಂಡಿಂಗನ್ನು ಇದು ಪ್ರಿವೆಂಟ್ ಮಾಡ್ತಾ ಇದೆ, ಬ್ಲ್ಯಾಕ್ ಮನಿಯನ್ನು ಇದು ಕಂಟ್ರೋಲ್ ಮಾಡ್ತಾ ಇದೆ, ಗ್ಲೋಬಲ್ ಲೆವೆಲಲ್ಲಿ ಒಂದು ಸ್ಟ್ಯಾಂಡರ್ಡ್ ಅನ್ನು ಫಿಕ್ಸ್ ಮಾಡ್ತಾ ಇದೆ ಅಂತ ಕ್ಲಿಯರ್ ಆಗುತ್ತಿರಲಿ. ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದ್ರೆ, ಮಹಾರಾಷ್ಟ್ರಾಸ್ ಆಂಟಿ ಕನ್ವರ್ಷನ್ ಬಿಲ್, ಈ ಒಂದು ಇಶ್ಯೂ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುವಂಥದ್ದು. ಮಹಾರಾಷ್ಟ್ರದಲ್ಲಿ ರಿಲಿಜಿಯಸ್ ಕನ್ವರ್ಷನ್ಗೆ ರಿಲೇಟೆಡ್ ಇರುವಂತಹ ಚಾಲೆಂಜಸನ್ನು ಟ್ಯಾಕಲ್ ಮಾಡ್ಲಿಕ್ಕಂತಾನೆ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರ ಫ್ರೀಡಮ್ ಆಫ್ ರಿಲಿಜನ್ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. 2026ರಲ್ಲಿ ಮಹಾರಾಷ್ಟ್ರ ಫ್ರೀಡಮ್ ಆಫ್ ರಿಲಿಜನ್ ಬಿಲ್ಲನ್ನು ಕಾಣ್ತಾ ಇದ್ದೀವಿ. ಇದೊಂದು ಆ್ಯಂಟಿ ಕನ್ವರ್ಷನ್ ಬಿಲ್ ಆಗಿದೆ. ಪ್ರೊವಿಷನ್ಸ್ಗಳು ಯಾವ ರೀತಿಯಾಗಿದೆ ಅಂತ ನಾವು ಗಮನ ಹರಿಸಬೇಕು. ಅದರಲ್ಲೂ ರಿಲಿಜಿಯಸ್ ಕನ್ವರ್ಷನ್ ಅಂತ ಬಂದಾಗ ಪ್ರಸ್ತುತವಾಗಿ ತುಂಬ ಫೋರ್ಸ್ಫುಲ್ಲಾಗಿ ಕನ್ವರ್ಷನ್ ಮಾಡ್ತಾ ಇರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನು ಕಾಣ್ಬೋದು. ಈ ಒಂದು ಹಂತದಲ್ಲಿ ಹೇಗಾದರೂ ಮಾಡಿ ಫೋರ್ಸ್ ಆಗಿ ರಿಲಿಜಿಯಸ್ ಕನ್ವರ್ಷನ್ ಆಗ್ತಾ ಇರೋದನ್ನು ತಡೆಗಟ್ಟಬೇಕು ಅಂತ ಈ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮೇಜರ್ ಆಬ್ಜೆಕ್ಟಿವ್ ಏನಂತಂದರೆ, ಮೊದಲ ಹಂತದಲ್ಲಿ ಫ್ರೀಡಮ್ ಆಫ್ ರಿಲಿಜನನ್ನು ಪ್ರೊಟೆಕ್ಟ್ ಮಾಡೋದಾಗಿದೆ. ಕನ್ವರ್ಷನ್ ಅಂತ ಬಂದಾಗ ಯಾವುದೇ ರೀತಿಯಾಗಿ ಫೋರ್ಸ್ಫುಲ್ಲಾಗಿ ಕನ್ವರ್ಷನ್ ಮಾಡುವಂತಿಲ್ಲ, ಇಲ್ಲಿ ಫ್ರಾಡ್ ಆ್ಯಕ್ಟಿವಿಟೀಸ್ಗಳನ್ನು ತರುವಂತಿಲ್ಲ. ಫೋರ್ಸ್ಫುಲಿ ನಾವು ಒಂದು ರಿಲಿಜನಿಂದ ಇನ್ನೊಂದು ರಿಲಿಜನ್ಗೆ ಕನ್ವರ್ಷನ್ ಆಗುವಂತೆ ಇನ್ಫ್ಲುಯೆನ್ಸ್ ಮಾಡುವಂತಿಲ್ಲ ಅಂತಲೇ ಹೇಳ್ಬೋದು. ಆ್ಯಸ್ ಪರ್ ದಿ ಆರ್ಟಿಕಲ್ 25 ಫ್ರೀಡಮ್ ಆಫ್ ರಿಲಿಜನನ್ನು ಪ್ರೊಟೆಕ್ಷನ್ ಮಾಡುವಂಥದ್ದು ಹಾಗೂ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸನ್ನು ಇಲ್ಲಿ ಹಾಕ್ತಾ ಇದ್ದಾರೆ. ಫೋರ್ಸ್ಫುಲ್ಲಾಗಿ ಕನ್ವರ್ಷನ್ ಮಾಡಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ. ಈ ಒಂದು ಬಿಲ್ಲಲ್ಲಿರುವಂಥ ಪ್ರೊವಿಷನ್ ಏನಿದೆ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ಬೇರೆ ಒಂದು ಧರ್ಮಕ್ಕೆ ಮತಾಂತರ ಆಗ್ತೀನಿ ಅನ್ನುವಂಥ ಉದ್ದೇಶವನ್ನು ಹೊಂದಿದರೆ ಅಥಾರಿಟೀಸ್ಗಳಿಗೆ ಮೊದಲೇ ಇನ್ಫಾರ್ಮೇಷನನ್ನು ಕೊಡಬೇಕಾಗುತ್ತೆ. 60 ಡೇಸ್ ಮೊದಲೇ ಅವರು ಒಂದು ಪ್ರಯಾರ್ ಇನ್ಫಾರ್ಮೇಷನ್ಸನ್ನು ಅಥವಾ ನೋಟಿಸನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ ಕನ್ವರ್ಷನ್ ಆಗೋಕ್ಕಿಂತ ಮುಂಚೆ. ಕನ್ವರ್ಷನ್ ಆದಮೇಲೆ ಒಂದು ಡಿಕ್ಲರೇಷನನ್ನು ಸಹ ಮಾಡಬೇಕಾಗತ್ತೆ, ನಾವು ಕನ್ವರ್ಟ್ ಆಗಿದ್ದೀವಿ ಅನ್ನುವಂಥ ಒಂದು ಡಿಕ್ಲರೇಷನನ್ನು. ಸೊ ಇಲ್ಲಿ ಸ್ಟೇಟ್ ಎಂಟಿಟೀಸ್ಗಳಿಗೆ ಒಂದು ಸರಿಯಾದಂತಹ ಮಾಹಿತಿ ಸಿಕ್ಕತ್ತೆ, ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ. ಆ್ಯಂಡ್ ಅನದರ್ ಥಿಂಗ್ ಅಂತಂದರೆ, ಇವಾಗ ಒಬ್ಬ ವ್ಯಕ್ತಿಯನ್ನು ಫೋರ್ಸ್ಫುಲಿ ಒಂದು ಧರ್ಮಕ್ಕೆ ಮತಾಂತರ ಮಾಡಿದ್ದಾರೆ ಅಂತಂದರೆ ಕಂಪ್ಲೇಂಟನ್ನು ಸಹ ಅವರು ಫೈಲ್ ಮಾಡ್ಬೋದು. ಕಂಪ್ಲೇಂಟ್ ಫೈಲ್ ಮಾಡುವಾಗ ಕೇವಲ ವಿಕ್ಟಿಮ್ ಅಷ್ಟೇ ಅಲ್ಲ, ಫ್ಯಾಮಿಲಿ ಮೆಂಬರು ಸಹ ಒಂದು ಕಂಪ್ಲೇಂಟನ್ನು ರೇಸ್ ಮಾಡ್ಬೋದು, ರಿಲೇಟಿವ್ಸ್ಗಳಾಗಿರ್ಬೋದು ಅಥವಾ ಥರ್ಡ್ ಪಾರ್ಟಿನೂ ಸಹ ಒಂದು ಕಂಪ್ಲೇಂಟನ್ನು ರೇಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಕೇವಲ ವಿಕ್ಟಿಮ್ ಅಷ್ಟೇ ಇಲ್ಲ, ಸೊ ಒಂದು ಸ್ಕೋಪನ್ನು ಇಲ್ಲಿ ಹೆಚ್ಚಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ವೇಳೆ ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡಿದ್ದೇ ಆದರೆ ಸ್ಟ್ರಾಂಗ್ ಎನ್ಫೋರ್ಸ್ಮೆಂಟ್ ಮೆಕ್ಯಾನಿಸಮನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ಕಾಗ್ನೈಸಬಲ್ ನಾನ್ ಬೇಲೇಬಲ್ ಅಫೆನ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಈವನ್ ಮ್ಯಾರೇಜ್ ಕ್ಲಾಸನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಫೋರ್ಸ್ಫುಲ್ಲಾಗಿ ರಿಲಿಜಿಯಸ್ ಕನ್ವರ್ಷನ್ನ ಇಂಟೆನ್ಷನನ್ನು ಇಟ್ಕೊಂಡು ಏನಾದರೂ ಮದುವೆ ಆಗಿದ್ದರೆ ಈ ಒಂದು ಹಂತದಲ್ಲಿ ಆ ಮ್ಯಾರೇಜನ್ನು ನಲ್ ಆ್ಯಂಡ್ ವಾಯ್ಡ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಈ ಒಂದು ಲಾಲಿರ್ತಕ್ಕಂಥ ಪ್ರೊವಿಷನ್ ವೆರಿ ವೆರಿ ಇಂಪಾರ್ಟೆಂಟ್. ಪನಿಷ್ಮೆಂಟ್ ನಡಿಯಲ್ಲಿ ಅಪ್ ಟು 10 years ಅಷ್ಟು ಇಂಪ್ರಿಸನ್ಮೆಂಟನ್ನು ಸ್ಯಾಂಕ್ಷನ್ ಮಾಡ್ಬೋದು, ಅಪ್ ಟು 7 lakh ಅಷ್ಟು ಫೈನನ್ನು ವಿಧಿಸ್ಬೋದು. ಒಂದು ವೇಳೆ ವಿಕ್ಟಿಮ್ ವುಮನ್ ಅಥವಾ SC/ST ಮೈನರ್ ಏನಾದರೂ ಇದ್ದರೆ ಹೆಚ್ಚಿನ ಪ್ರಮಾಣದಲ್ಲಿ ಪೆನಾಲ್ಟೀಸನ್ನು ವಿಧಿಸಲಾಗುತ್ತೆ. ಜೊತೆಗೆ ಆರ್ಗನೈಜೇಷನ್ಸ್ಗಳು ಏನಾದರೂ
ರಿಲಿಜಿಯಸ್ ಕನ್ವರ್ಷನ್ ನಡೆಯಲ್ಲಿ ಇನ್ವಾಲ್ವ್ ಆಗಿದ್ದೇ ಆದರೆ, ಫೋರ್ಸ್ಫುಲ್ ಕನ್ವರ್ಷನ್ ನಡೆಯಲ್ಲಿ ಇನ್ವಾಲ್ವ್ ಆಗಿದ್ದೇ ಆದರೆ ಅವರ ಒಂದು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಲಾಗುತ್ತೆ. ಸರ್ಕಾರದಿಂದ ಸಪೋರ್ಟ್ ಸಿಗ್ತಾ ಇರೋದು ಸಹ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗುತ್ತೆ. ಇನ್ಸ್ಟಿಟ್ಯೂಷನಲ್ ಲಯಬಿಲಿಟಿಯನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಧನಾತ್ಮಕವಾಗಿರ್ತಕ್ಕಂತಹ ಡೈಮೆನ್ಷನ್ ಅನ್ನು ನೋಡಿದ್ದೆ ಆದರೆ ಆರ್ಟಿಕಲ್ 25 ಅಂತ ನೋಡ್ತಾ ಇದೀವಲ್ಲ, ಇಲ್ಲಿ ರಿಲಿಜಿಯಸ್ ಫ್ರೀಡಮ್ಗೆ ಸಂಬಂಧಿಸಿದಂತೆ ನಾವು ನೋಡ್ತಾ ಇದ್ದೇವೆ. ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನು ಸಹ ಅಲೋ ಮಾಡ್ತಾರೆ. ಕಾರಣಗಳು ಏನಿದಾವೆ? ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕುತ್ತಲ್ಲ ಸಂವಿಧಾನದಲ್ಲಿ. ಒಂದು ಪಬ್ಲಿಕ್ ಆರ್ಡರ್ ಅಂತ ನೋಡ್ಬೋದು, ಮೊರಾಲಿಟಿಯ ಆಧಾರದ ಮೇಲೆ, ಹೆಲ್ತ್ ಪರ್ಸ್ಪೆಕ್ಟಿವ್ನ ಆಧಾರದ ಮೇಲೆ ರಿಲಿಜಿಯಸ್ ಆಸ್ಪೆಕ್ಟ್ ಅಂತ ಬಂದಾಗ ರಿಸ್ಟ್ರಿಕ್ಷನ್ಸ್ ಅನ್ನು ಅಲೋ ಮಾಡ್ತಾರೆ. ಈ ಒಂದು ಹಂತದಲ್ಲಿ ಸ್ಟೇಟ್ ಆರ್ಗ್ಯೂ ಮಾಡ್ತಾ ಇರುವಂಥದ್ದು, ಈ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರಲ್ಲ, ಈ ಒಂದು ಫೋರ್ಸ್ಡ್ ಕನ್ವರ್ಷನ್ ಏನಿದೆಯಲ್ಲ ಪಬ್ಲಿಕ್ ಆರ್ಡರ್ನ ಡಿಸ್ಟರ್ಬ್ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದ್ದಾರೆ ಈ ಒಂದು ಬಿಲ್ನ ಮುಖಾಂತರ ಅಂತ ಬಂದಾಗ ಪಬ್ಲಿಕ್ ಆರ್ಡರ್ನ ಒಂದು ಕನ್ಸರ್ನ್ ಇಟ್ಕೊಂಡು. ಆ್ಯಂಡ್ ಕೆಲವು ಕನ್ಸರ್ನ್ಸ್ಗಳನ್ನು ಸಹ ಕಾಣ್ಬೋದು. ರೈಟ್ ಟು ಪ್ರೈವಸಿಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಇವಾಗ ಒಂದು ರಿಲಿಜನಿಂದ ಇನ್ನೊಂದು ರಿಲಿಜನ್ಗೆ ಕನ್ವರ್ಷನ್ ಆಗುವಂಥದ್ದು ಪರ್ಸ್ನಲ್ ಚಾಯ್ಸ್ ಆಗುತ್ತಲ್ವಾ. ಸೊ ಈ ಒಂದು ಪರ್ಸ್ನಲ್ ಚಾಯ್ಸ್ ಅಂತಂದಾಗ ರೈಟ್ ಟು ಪ್ರೈವಸಿ ಇಂಪಾರ್ಟೆಂಟ್. ಪುಟ್ಟಸ್ವಾಮಿ ಜಡ್ಜ್ಮೆಂಟನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಆರ್ಟಿಕಲ್ 21 ಅಂತ ಬಂದಾಗ ರೈಟ್ ಟು ಪ್ರೈವಸಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. 60 days ಪ್ರಿಯಾರ್ ನೋಟಿಸನ್ನು ಕೊಡ್ತಾ ಇರುವಂಥದ್ದು ವಯಲೇಷನ್ ಆಗ್ಬೋದಲ್ವಾ. ರೈಟ್ ಟು ಚೂಸ್ ಪಾರ್ಟ್ನರ್ ಅನ್ನುವಂಥದ್ದು ಇದೆ. ಇದು ಆರ್ಟಿಕಲ್ 21 ನಡಿನಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಫೋರ್ಸ್ಫುಲ್ ಆಗಿರ್ತಕ್ಕಂತಹ ರಿಲಿಜಿಯಸ್ ಕನ್ವರ್ಷನ್ ಆದಾಗ ಮದುವೆಯನ್ನು ನಲ್ ಆ್ಯಂಡ್ ವಾಯ್ಡ್ ಅಂತ ಹೇಳ್ತಾರಲ್ವಾ, ಒಂದು ಹಂತದಲ್ಲಿ ಮಿಸ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಫ್ರೀಡಮ್ ಆಫ್ ರಿಲಿಜನ್ ಅಂತ ಬಂದಾಗ ರೈಟ್ ಟು ಪ್ರೊಪ್ಯಾಗೇಟ್ ಅಂತ ನೋಡ್ತೇವೆ. ಕನ್ವರ್ಷನ್ ಏನಿದೆಯಲ್ಲ ಇದು ವಾಲಂಟರಿ ಬೇಸಿಸ್ ಮೇಲೆ ಆಗಬೇಕು ಅನ್ನುವಂಥದ್ದನ್ನು ನೋಡ್ತೇವೆ. ಈ ಎರಡು ಹಕ್ಕುಗಳನ್ನು ಮೆನ್ಷನ್ ಮಾಡಿದ್ದಾರೆ. ರೈಟ್ ಟು ಕನ್ವರ್ಟ್ ವಾಲಂಟರಿಲಿ, ರೈಟ್ ಟು ಪ್ರೊಪ್ಯಾಗೇಟ್ ಅನ್ನುವಂಥದ್ದನ್ನು ಕಾಣ್ಬೋದು. ಇವಾಗ ವಾಲಂಟರಿ ಬೇಸಿಸ್ ಮೇಲೆ ಕನ್ವರ್ಷನ್ ಆಗಲಿಕ್ಕೆ ಸ್ಟೇಟ್ ಗೌರ್ಮೆಂಟು ರೆಸ್ಟ್ರಿಕ್ಷನನ್ನು ಹಾಕ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಬಿಕಾಸ್ ಸ್ಟೇಟ್ ಸರ್ವಿಲೆನ್ಸ್ ನಡೆಯಲ್ಲಿ ಕಂಡು ಬರುತ್ತೆ. ಸರ್ಕಾರ ಇವಾಗ ಮಾನಿಟರ್ ಮಾಡ್ತಾ ಇದೆ ವೆನ್ ಇಟ್ ಕಮ್ಸ್ ಟು ದ ರಿಲಿಜಿಯಸ್ ಕನ್ವರ್ಷನ್ ಆ್ಯಂಡ್ ಮ್ಯಾರೇಜ್ ಡಿಸಿಷನ್. ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡ್ಬೋದಲ್ವಾ. ಕೆಲವೊಂದಿಷ್ಟು ಸರ್ತಿ ಮಿಸ್ಯೂಸ್ ಆಗುವಂಥ ಸಾಧ್ಯತೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಇವಾಗ ರಿಲಿಜಿಯಸ್ ಕನ್ವರ್ಷನ್ಗೆ ಸಂಬಂಧಪಟ್ಟಂಥ ಪ್ರೂಫನ್ನು ಕ್ಯಾರಿ ಮಾಡಲೇಬೇಕು ಅನ್ನುವಂಥ ಒಂದು ಬರ್ಡನ್ ಆಗಿರ್ಬೋದು. ಚಿಲ್ಲಿಂಗ್ ಎಫೆಕ್ಟ್ ಕ್ರಿಯೇಟ್ ಆಗ್ಬೋದು. ಕನ್ವರ್ಷನ್ ಮಾಡಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥ ಸ್ಥಿತಿಗತಿಗಳು ಕ್ರಿಯೇಟ್ ಆಗ್ಬೋದು. ಕನ್ವರ್ಷನ್ ಅಂತ ಬಂದಾಗ ಸಾಕಷ್ಟು ಹರ್ಡಲ್ಸ್ಗಳಿದ್ದಾವೆ, ಯಾಕೆ ಕನ್ವರ್ಟ್ ಆಗಬೇಕು ಅನ್ನುವಂಥ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗ್ಬೋದು. ಈವನ್ ಪೊಲೀಸ್ ಆಗಿರ್ಬೋದು, ರೆವಿನ್ಯೂ ಅಥಾರಿಟೀಸ್ಗಳು ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಅಡ್ಮಿನಿಸ್ಟ್ರೇಟಿವ್ ನಡಿನಲ್ಲಿ ಒಂದು ಕಾಂಪ್ಲೆಕ್ಸಿಟಿಯನ್ನು ಸಹ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸ್ಟೇಟ್ನ ಒಂದು ಆರ್ಗ್ಯುಮೆಂಟ್ ಸಿಂಪಲ್ ಆಗಿದೆ. ಇವಾಗ ಸಾಕಷ್ಟು ಫೋರ್ಸ್ ಕನ್ವರ್ಷನ್ ಆಗ್ತಾ ಇದ್ದಾವೆ. ಹಾಗಾಗಿ ಎಕ್ಸಿಸ್ಟಿಂಗ್ ಲಾ ಏನಿದೆಲ್ಲ ತುಂಬ ಇನ್ಅಡಿಕ್ವೇಟ್ ಇದೆ. ಹೊಸದಾಗಿ ಇರುವಂಥ ಬಿಲ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇದರಿಂದ ವಲ್ನರಬಲ್ ಗ್ರೂಪ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊಟೆಕ್ಷನ್ ಆಗುತ್ತೆ, ಪಬ್ಲಿಕ್ ಆರ್ಡರ್ನು ಮೇಂಟೈನ್ ಮಾಡಿದಂಗಾಗುತ್ತೆ, ಫ್ರಾಡ್ ಆಕ್ಟಿವಿಟಿಗಳು ಆಗ್ತಾ ಇರೋದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಗಮನಿಸೋದು. ಸಿಮಿಲರ್ ಲಾನ್ನ ಬೇರೆ ಸ್ಟೇಟ್ಸ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದಾಗಿ ನೋಡ್ಬೋದು. UP ಆಗಿರ್ಬೋದು, ಮಧ್ಯಪ್ರದೇಶ ಹಾಗೂ ಉತ್ತರಾಖಂಡದಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಆ್ಯಂಟಿ ಕನ್ವರ್ಷನ್ ಫ್ರೇಮ್ವರ್ಕನ್ನು ತೆಗೆದುಕೊಂಡು ಬಂದಿದ್ದಾರೆ. ಈ ಒಂದು ಹಂತದಲ್ಲಿ ಮಹಾರಾಷ್ಟ್ರನೂ ಸಹ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. GS ಪೇಪರ್ 2 ನಡೆಯಲ್ಲಿ ಫಂಡಮೆಂಟಲ್ ರೈಟ್ಸ್ ಹಾಗೂ ಸ್ಟೇಟ್ನ ಒಂದು ಇಂಪಾರ್ಟೆಂಟ್ ಇನಿಷಿಯೇಟಿವ್ನ ಆಧಾರದ ಮೇಲೆ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ಎಕ್ಸ್ಟ್ರಾ ಸೆಲ್ಯುಲರ್ RNA ಆನ್ ಅ ಮಿಷನ್. ಈ ಒಂದು ಇಶ್ಯೂ GS ಪೇಪರ್ 3 ನಡೆಯಲ್ಲಿ ಬೇಸಿಕ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಎಕ್ಸ್ಟ್ರಾ ಸೆಲ್ಯುಲರ್ RNAಗೆ ಸಂಬಂಧಿಸಿದಂಥ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ RNA ಅಂದರೆ ಏನು? ಇದೊಂದು ನ್ಯೂಕ್ಲಿಕ್ ಆ್ಯಸಿಡ್ ಆಗಿದೆ ಅಂತ ಗೊತ್ತು. RNA ಮತ್ತು DNA ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಒಂದು RNA ಮಾಲಿಕ್ಯೂಲ್ ಜೆನೆಟಿಕ್ ಇನ್ಫಾರ್ಮೇಷನನ್ನು ಆ್ಯಕ್ಷನ್ ಆಗಿ ಕನ್ವರ್ಟ್ ಮಾಡ್ತವೆ. ಆ್ಯಕ್ಷನ್ ಅಂತಂದರೆ ಪ್ರೋಟೀನ್ಗಳ ಒಂದು ಪ್ರೊಡಕ್ಷನ್ ಆಗುತ್ತೆ. ಫೈನಲ್ ಆಗಿ ಪ್ರೋಟೀನು ಪ್ರೊಡ್ಯೂಸ್ ಆಗುತ್ತೆ. ಬ್ಲೂ ಪ್ರಿಂಟ್ ಎಲ್ಲಿರುತ್ತೆ ಅಂದರೆ DNA ಇರತಕ್ಕಂಥ ಈ ಒಂದು ಜೆನೆಟಿಕ್ ಇನ್ಫಾರ್ಮೇಷನನ್ನು ಕನ್ವರ್ಟ್ ಮಾಡುವಂಥ ಕಾರ್ಯವನ್ನು RNA ಮಾಡ್ತಾ ಇದ್ದಾವೆ. ಇದು RNAಗೆ ಸಂಬಂಧಪಟ್ಟಂಥ ಡೆಫಿನೇಷನ್. ಸೊ ಪ್ರೋಟೀನ್ ಸಿಂಥಸಿಸ್ ನಡೆಯಲ್ಲಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ನ ಮಹತ್ವವನ್ನು ಕಾಣಬಹುದು. RNA ನಡೆಯಲ್ಲಿ 3 ಟೈಪ್ಸ್ ಇರುತ್ತೆ. ಒಂದು mRNA, ಇದು ಇನ್ಸ್ಟ್ರಕ್ಷನ್ಸ್ಗಳನ್ನು ಕ್ಯಾರಿ ಮಾಡುತ್ತೆ. ಮೆಸೆಂಜರ್ RNA ಅಂತಲೇ ಕರೀತಾರೆ. ಜೆನೆಟಿಕ್ ಇನ್ಫಾರ್ಮೇಷನ್ ಇರುತ್ತಲ್ಲ, ಇದನ್ನು ಕ್ಯಾರಿ ಮಾಡುವಂಥ ಕಾರ್ಯವನ್ನು mRNA ಮಾಡುತ್ತೆ. tRNA ಅಂತ ಬಂದಾಗ ಇದು ಅಮೈನೋ ಆಸಿಡ್ಸ್ಗಳನ್ನು ತೆಗೆದುಕೊಂಡು ಬರುತ್ತೆ. ಅಮೈನೋ ಆಸಿಡ್ಸ್ಗಳು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಪ್ರೋಟೀನ್ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಬಂದಾಗ ಅಮೈನೋ ಆಸಿಡ್ಸ್ ಅಂತ ನೋಡ್ತೇವೆ. ಅಮೈನೋ ಆಸಿಡ್ಸನ್ನು ತೆಗೆದುಕೊಂಡು ಬರುತ್ತೆ. ಮೆಸೆಂಜರ್ RNA ಮಾಹಿತಿಯನ್ನು ತೆಗೆದುಕೊಂಡು ಬರುತ್ತೆ. ಈ ಒಂದು ಮೆಸೇಜ್ನ ಮುಖಾಂತರ tRNAಗಳು ಏನು ಮಾಡಬೇಕಾಗುತ್ತೆ, ಅಮೈನೋ ಆಸಿಡ್ಸ್ಗಳನ್ನು ತೆಗೆದುಕೊಂಡು ಬಂದಿರುತ್ತಲ್ಲ, ಅದರ ಆಧಾರದ ಮೇಲೆ ರೈಬೋಸೋಮ್ ನಡಿನಲ್ಲಿ rRNAಯ ಮುಖಾಂತರ ಒಂದು ಸರಿಯಾದಂಥ ಪ್ರೋಟೀನ್ ಫಾರ್ಮೇಷನ್ ಆಗೋದನ್ನು ಗಮನಿಸ್ಬೋದು. ಮಾಹಿತಿಯ ಅನುಗುಣವಾಗಿ tRNA ತೆಗೆದುಕೊಂಡು ಬಂದಿರತಕ್ಕಂತಹ ಅಮೈನೋ ಆಸಿಡ್ನ ಮುಖಾಂತರ ಒಂದು ಅರೇಂಜ್ಮೆಂಟ್ ಆಗುತ್ತೆ. ಇದರಿಂದ ಒಂದು ಪ್ರೋಟೀನ್ನ ಫಾರ್ಮೇಷನ್ ಅಥವಾ ಫೈನಲ್ ಆಗಿ ಒಂದು ಪ್ರೋಟೀನ್ ಪ್ರಾಡಕ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಪ್ರೋಟೀನ್ ಫಾರ್ಮೇಷನ್ ನಡಿನಲ್ಲಿ mRNA ಇನ್ವಾಲ್ವ್ ಆಗಿದೆ, tRNA ಇನ್ವಾಲ್ವ್ ಆಗಿದ್ದಾವೆ, rRNA ಇನ್ವಾಲ್ವ್ಮೆಂಟನ್ನು ಕಾಣ್ತಾ ಇದ್ದೀವಿ. ಇದು ಬೇಸಿಕ್ ಇನ್ಫಾರ್ಮೇಷನ್.
ಇವಾಗ ಎಕ್ಸ್ಟ್ರಾ ಸೆಲ್ಯುಲರ್ RNAಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅಥವಾ ಫೈಂಡಿಂಗ್ಸನ್ನು ನೋಡಿದ್ದೆ ಆದರೆ RNA ಯೂಶುವಲಿ ಒಂದು ಸೆಲ್ ಒಳಗಡೆ ವರ್ಕ್ ಮಾಡೋದನ್ನು ಕಾಣ್ತಾ ಇದ್ವಿ. ರೈಬೋಸೋಮ್ ಜನರಲಿ ಒಂದು ಸೆಲ್ ಒಳಗಡೆ ಕಂಡು ಬರುತ್ತಲ್ಲ, ಸೊ ಇಲ್ಲಿನೂ ಸಹ ರೈಬೋಸೋಮಲ್ಲಿ RNA ಆಗಿರ್ಬೋದು, ಮೆಸೆಂಜರ್ RNA, tRNA ಇವೆಲ್ಲವೂ ಸಹ ವರ್ಕ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ವಿ. ಎಕ್ಸ್ಟ್ರಾ ಸೆಲ್ಯುಲರ್ RNA ಅಂತ ಬಂದಾಗ ಸೆಲ್ನಿಂದ ಹೊರಗಡೆ ಇರುವಂಥ RNA, ಎಕ್ಸ್ಟ್ರಾ ಸೆಲ್ಯುಲರ್ RNA ಎನ್ನುವಂಥ ನೇಮನ್ನು ಕೊಟ್ಟಿದ್ದಾರೆ. ಔಟ್ಸೈಡ್ ದ ಸೆಲ್ ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ. ಜನರಲಿ ಬ್ಲಡ್ಡಲ್ಲಿ ಪ್ರೆಸೆಂಟ್ ಇರುತ್ತೆ, ಸಲೈವಾನಲ್ಲಿ ಇರುತ್ತೆ, ಯೂರಿನಲ್ಲಿ ಇರುತ್ತೆ, ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ನಡಿನಲ್ಲೂ ಸಹ RNAಯನ್ನು ಕಾಣ್ಬೋದು. ಇದಕ್ಕೆ ಎಕ್ಸ್ಟ್ರಾ ಸೆಲ್ಯುಲರ್ RNA ಅಂತ ಕರೀತಾರೆ. ಸೆಲ್ಲನ್ನು ಹೊರತುಪಡಿಸಿ ಔಟ್ಸೈಡ್ ಇರುವಂಥ ಕಂಡೀಷನನ್ನು ಇಲ್ಲಿ ಗಮನಿಸ್ಬೋದು. ಈ ಮೊದಲು ನಾವು ತಿಳ್ಕೊಂಡಿದ್ವಿ RNA ಸೆಲ್ಲಿನ ಹೊರಗಡೆ ಇರುತ್ತಲ್ಲ, ಈ ಕಾರಣದಿಂದಾಗಿ ಇಮಿಡಿಯೇಟಾಗಿ ಡೆಸ್ಟ್ರಾಯ್ ಆಗಿಬಿಡುತ್ತೆ, ತುಂಬ ಟೈಮ್ ಸರ್ವೈವ್ ಆಗೋದಿಲ್ಲ, ಕ್ವಿಕ್ಕಾಗಿ ಡೆಸ್ಟ್ರಾಯ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತೇವೆ ಅಂತ. ಆದರೆ ಹೊಸ ಡಿಸ್ಕವರಿ ಹೇಳ್ತಾ ಇದೆ, ಸೆಲ್ಗಳು ಇಂಟೆನ್ಷನಲಿ RNAಯನ್ನು ಹೊರಗಡೆ ಇಟ್ಟಿರುತ್ತೆ ವಿತ್ ಪ್ರೊಟೆಕ್ಟಿವ್ ಕವರ್. ಇದರಿಂದ ಲಾಂಗ್ ಟರ್ಮ್ ತನೂ ಸಹ ಸರ್ವೈವ್ ಆಗಲಿಕ್ಕೆ ಸಹಕಾರಿ ಆಗುವಂಥದ್ದು. ಸರ್ವೈವ್ ಆಗಲಿಕ್ಕೆ ಕಾರಣ ಏನಂತಂದರೆ ಒಂದು ಇಂಟೆನ್ಷನ್ ಮುಖಾಂತರ ಪ್ರೊಟೆಕ್ಟಿವ್ ಕ್ಯಾರಿಯರ್ಸನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಒಂದು ಮೆಕ್ಯಾನಿಸಮನ್ನು ನೋಡೋದಾದರೆ ಎಕ್ಸ್ಟ್ರಾ ಸೆಲ್ಯುಲರ್ RNA ಕಂಟೆಂಟು ಒಂದು ಸ್ಮಾಲ್ ವೆಸಿಕಲ್ಸ್ನ ಮುಖಾಂತರ ಪ್ಯಾಕ್ ಆಗಿರೋದನ್ನು ಗಮನ ಹರಿಸ್ಬೋದು. ಇದರಿಂದ ಏನಾದರೂ ಎಂಜೈಮ್ಸ್ಗಳು ಅಟ್ಯಾಕ್ ಆದರೆ ಪ್ರೊಟೆಕ್ಷನ್ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಹಾಗೂ ಈಸಿಯಾಗಿ ಬಾಡಿ ಫ್ಲೂಯಿಡ್ನಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಕ್ಕಂಥ ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಟ್ರಾನ್ಸ್ಪೋರ್ಟೇಷನು ಸಹ ಈಸಿಯಾಗಿ ಆಗಬೇಕು, ಬೇರೆ ಒಂದು ಸೆಲ್ಲನ್ನು ರೀಚ್ ಆಗ್ತಕ್ಕಂಥ ಕೆಪಾಸಿಟಿಯನ್ನು ಇದು ಹೊಂದಿರಬೇಕು, ಜೀನ್ ಎಕ್ಸ್ಪ್ರೆಷನನ್ನು ಇದು ಹೊಂದಿರಬೇಕು, ಸೆಲ್ ಬಿಹೇವಿಯರನ್ನು ಚೇಂಜ್ ಮಾಡ್ತಕ್ಕಂಥ ಒಂದು ಕಂಡೀಷನನ್ನು ಇದು ಹೊಂದಿರಬೇಕು. ಅಂದರೆ ಒಟ್ಟಾರೆಯಾಗಿ ಎಕ್ಸ್ಟ್ರಾ ಸೆಲ್ಯುಲರ್ RNA ಬಯಾಲಜಿಕಲ್ ಮೆಸೇಜ್ ಸಿಸ್ಟಮ್ ಆಗಿ ಆ್ಯಕ್ಟ್ ಮಾಡುತ್ತೆ. ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗೆ ಯಾವ ರೀತಿಯಂಥ ಮಾಹಿತಿ ರವಾನೆ ಆಗುತ್ತೆ, ಒಂದು ಸೆಲ್ಲಿಂದ ಇನ್ಫಾರ್ಮೇಷನ್ ಸೆಂಟ್ ಆದಮೇಲೆ ಇನ್ನೊಂದು ಸೆಲ್ ನಡಿನಲ್ಲಿ ಆ್ಯಕ್ಷನ್ ತೆಗೆದುಕೊಂಡಿದೆ ಇಲ್ಲೋ ಅನ್ನುವಂಥದ್ದನ್ನು ಇವಾಗ ಮೆಸೇಜ್ ನಡಿನಲ್ಲಿ ನಾವು ನೋಡ್ತೇವಲ್ಲ, ಯಾವ ರೀತಿಯಾಗಿ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಮೆಸೇಜಸ್ಗಳು ಡೆಲಿವರಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ಎಕ್ಸ್ಟ್ರಾ ಸೆಲ್ಯುಲರ್ RNA ವರ್ಕ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಎಕ್ಸ್ಟ್ರಾ ಸೆಲ್ಯುಲರ್ RNAಗೆ ಸಂಬಂಧಪಟ್ಟಂಥ ಫೈಂಡಿಂಗ್ಸ್ಗಳು ಏನಿದಾವೆ ಅಂತ ನೋಡೋದಾದರೆ, ಡ್ರಿಂಕಿಂಗ್ ವಾಟರ್ ನಡಿನಲ್ಲಿ ಎಕ್ಸ್ಟ್ರಾ ಸೆಲ್ಯುಲರ್ RNA ಪತ್ತೆ ಹಚ್ಚಿದ್ದಾರೆ. ಡಿಸ್ಇನ್ಫೆಕ್ಟ್ ಆಗಿರ್ತಕ್ಕಂಥ ವಾಟರಲ್ಲಿ ಎಕ್ಸ್ಟ್ರಾ ಸೆಲ್ಯುಲರ್ RNAನ ನೋಡ್ತಾ ಇದ್ದೇವೆ. ಇದು ಬ್ಯಾಕ್ಟೀರಿಯಾದಿಂದ ಬರ್ತಾ ಇರೋದನ್ನು ಗಮನಿಸ್ಬೋದು. ಬ್ಯಾಕ್ಟೀರಿಯಾದಲ್ಲಿರ್ತಕ್ಕಂಥ ಎಕ್ಸ್ಟ್ರಾ ಸೆಲ್ಯುಲರ್ RNA ಇವಾಗ ಡ್ರಿಂಕಿಂಗ್ ವಾಟರಲ್ಲಿ ಕಂಡು ಬರ್ತಾ ಇದೆ. ಇದರ ಅರ್ಥ ಏನು ಅಂತಂದರೆ, ಬ್ಯಾಕ್ಟೀರಿಯಾ ಕೆಲವೊಂದಿಷ್ಟು ಮಾಲಿಕ್ಯುಲರ್ ಟ್ರೇಸಸ್ಸನ್ನು ಬಿಡ್ತವೆ ಅಂತ. ಇದರಿಂದ ಬ್ಯಾಕ್ಟೀರಿಯಾದಲ್ಲಿ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಮೆಕ್ಯಾನಿಸಮ್ ಇದೆ, ಡಿಸ್ಇನ್ಫೆಕ್ಷನ್ ಮಾಡಿದರೂ ಕೂಡ ಎಕ್ಸ್ಟ್ರಾ ಸೆಲ್ಯುಲರ್ RNA ಸರ್ವೈವ್ ಆಗ್ತಾ ಇದೆ. ಇದರಿಂದ ಆ ಒಂದು ಸರ್ವೈವಲ್ ಸ್ಟ್ರಾಟಜಿನ ನಾವು ಅರ್ಥ ಮಾಡ್ಕೋಬೋದು. ವಾಟರ್ ಟ್ರೀಟ್ಮೆಂಟ್ ಮೆಥಡನ್ನು ಸಹ ಇಂಪ್ರೂವೈಸ್ ಮಾಡ್ಬೋದಲ್ವಾ. ಎಕ್ಸ್ಟ್ರಾ ಸೆಲ್ಯುಲರ್ RNA ಇದೆ ಅಂತಂದಾಗ ಬ್ಯಾಕ್ಟೀರಿಯಾದಿಂದ ಮತ್ತೆ ಒಬ್ಬ ವ್ಯಕ್ತಿಗೆ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ ಆ ಒಂದು RNA ಮಾಲಿಕ್ಯೂಲ್ನ ಮುಖಾಂತರ. ಹಾಗಾಗಿ ಸ್ಟ್ರಾಂಗ್ ಮೆಕ್ಯಾನಿಸಮನ್ನು ನಾವಿಲ್ಲಿ ಅನಲೈಸ್ ಮಾಡಬೇಕಾಗುತ್ತೆ ಒಂದೆಡೆ. ಇನ್ನೊಂದೆಡೆ ವಾಟರ್ ಪ್ಯೂರಿಫಿಕೇಷನ್ ಮಾಡ್ತಕ್ಕಂಥ ಮೆಥಡಾಲಜಿನ ನಾವು ಬದಲಾವಣೆ ಮಾಡಬೇಕಾಗುತ್ತೆ. ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಎಕ್ಸ್ಟ್ರಾ ಸೆಲ್ಯುಲರ್ RNAನ ಕನೆಕ್ಟ್ ಮಾಡಿದ್ದೇ ಆದರೆ ಇಲ್ಲಿ ಒಂದು ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಇದೆ. ಇಮ್ಯೂನ್ ರೆಸ್ಪಾನ್ಸನ್ನು ಸರಿಯಾಗಿ ಕೋಆರ್ಡಿನೇಟ್ ಮಾಡ್ತಾ ಇರೋದ್ರಿಂದ ಡ್ರಿಂಕಿಂಗ್ ವಾಟರಲ್ಲಿ ಸರ್ವೈವ್ ಆಗ್ತಾ ಇದೆ ಅಂತ ಹೇಳ್ಬೋದು. ಟಿಶ್ಯೂ ರಿಪೇರ್ ಮಾಡ್ತಕ್ಕಂಥ ಹಂತದಲ್ಲಿಯೂ ಸಹ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ಯಾವ ರೀತಿ ಅಂತ ಕಮ್ಯುನಿಕೇಷನನ್ನು ಮಾಡಬೇಕು, ಸೆಲ್ ಗ್ರೋತ್ಗೆ ಸಂಬಂಧಪಟ್ಟಂತೆ, ಸೆಲ್ ಡಿಫ್ರೆನ್ಸಿಯೇಷನ್ಗೆ ಸಂಬಂಧಪಟ್ಟಂಥ ಒಂದು ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ. ಅಗೇನ್ ಕ್ಯಾನ್ಸರ್ ಸೆಲ್ಸ್ಗಳು ಕೂಡ ಎಕ್ಸ್ಟ್ರಾ ಸೆಲ್ಯುಲರ್ RNAನ ಯೂಸ್ ಮಾಡೋದ್ರ ಮುಖಾಂತರ ಟ್ಯೂಮರ್ ಗ್ರೋತನ್ನು ಪ್ರಮೋಟ್ ಮಾಡುತ್ತೆ ಅಂತ ಹೇಳ್ಬೋದು. ಸಿಗ್ನಲ್ಸ್ಗಳನ್ನು ಸ್ಪ್ರೆಡ್ ಮಾಡ್ತಕ್ಕಂಥ ಹಂತದಲ್ಲಿ ಕ್ಯಾನ್ಸರ್ ಸೆಲ್ಸ್ಗಳು ಎಕ್ಸ್ಟ್ರಾ ಸೆಲ್ಯುಲರ್ RNAನ ಯೂಸ್ ಮಾಡ್ಕೊಳ್ತಾ ಇದ್ದಾವೆ. ಇನ್ನು ಎಕ್ಸ್ಟ್ರಾ ಸೆಲ್ಯುಲರ್ RNAದ ಇಂಪಾರ್ಟೆನ್ಸ್ ಏನಿದೆ, ಮೆಡಿಕಲ್ ಅಪ್ಲಿಕೇಶನ್ ನೋಡಿದಾಗ ಡಿಸೀಸಸ್ಗಳನ್ನು ಡಿಟೆಕ್ಷನ್ ಮಾಡುವಂಥ ಹಂತದಲ್ಲಿ ಬ್ಲಡ್ಡಲ್ಲಿ ಎಕ್ಸ್ಟ್ರಾ ಸೆಲ್ಯುಲರ್ RNA ಇರುತ್ತೆ ಅಂತ ನಾವು ನೋಡಿದ್ವಲ್ಲ. ಬ್ಲಡ್ ಟೆಸ್ಟ್ ಮಾಡಿದಾಗ ಕ್ಯಾನ್ಸರ್ ಆಗಿದೆನೋ ಇಲ್ವೋ, ಹಾರ್ಟ್ ಡಿಸೀಸಸ್ಗೆ ಸಂಬಂಧಪಟ್ಟಂತೆ ಡಿಟೆಕ್ಷನ್ ಮಾಡಲಿಕ್ಕೆ RNA ಪ್ಯಾಟರ್ನ್ ಯಾವ ರೀತಿ ಆಗಿದೆ ಅಂತ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹಾಗೂ ಕೆಲವು ಡಿಸೀಸಸ್ಗಳನ್ನು ಸ್ಟಾಪ್ ಮಾಡ್ತಕ್ಕಂಥ ಹಂತದಲ್ಲಿ, ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ, ಥೆರಪಿ ಕೊಡ್ತಕ್ಕಂಥ ಹಂತದಲ್ಲಿ ಎಕ್ಸ್ಟ್ರಾ ಸೆಲ್ಯುಲರ್ RNAನ ಟಾರ್ಗೆಟ್ ಮಾಡಿ ಸಿಗ್ನಲ್ಸ್ಗಳನ್ನು ಸ್ಟಾಪ್ ಮಾಡ್ಬೋದು. ಸೆಲ್ ಬಿಹೇವಿಯರನ್ನು ಕಂಟ್ರೋಲ್ ಮಾಡಲಿಕ್ಕೂ ಸಹ ಎಕ್ಸ್ಟ್ರಾ ಸೆಲ್ಯುಲರ್ RNAಗಳು ಸಹಕಾರಿ ಆಗಿದ್ದಾವೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ಸೀಕ್ರೆಟಿವ್ ಜಂಗಲ್ ಕ್ಯಾಟ್ಸ್ ನೀಡ್ ಹ್ಯಾಬಿಟ್ಯಾಟ್ಸ್ ಔಟ್ಸೈಡ್ ಪ್ರೊಟೆಕ್ಟೆಡ್ ಏರಿಯಾ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಜಂಗಲ್ ಕ್ಯಾಟ್ಗಳ ಒಂದು ಹ್ಯಾಬಿಟ್ಯಾಟನ್ನು ಅಬ್ಸರ್ವ್ ಮಾಡಿದ್ದೇ ಆದರೆ
ಫಾರೆಸ್ಟನ್ನು ಹೊರತುಪಡಿಸಿ ಅವು ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ಸರ್ವೈವ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ನಾವು ಪ್ರೊಟೆಕ್ಷನ್ ಅಂತ ಬಂದಾಗ ಕೇವಲ ಫಾರೆಸ್ಟ್ ಏರಿಯಾದಲ್ಲಿ ಮಾತ್ರ ಪ್ರೊಟೆಕ್ಷನ್ ಮಾಡುವಂಥದ್ದಲ್ಲ, ಅಗ್ರಿಕಲ್ಚರ್ ಲ್ಯಾಂಡ್ ನಡಿನಲ್ಲೂ ಅವುಗಳಿಗೆ ಬೇಕಾಗ್ತಕ್ಕಂಥ ವ್ಯವಸ್ಥೆಯನ್ನು ಒದಗಿಸಬೇಕಾಗಿದೆ. ಜಂಗಲ್ ಕ್ಯಾಟ್ಗಳ ಪ್ರೆಸೆನ್ಸನ್ನು ನೋಡಿದಾಗ ಗ್ರಾಸ್ ಲ್ಯಾಂಡಲ್ಲಿ ಸರ್ವೈವ್ ಆಗ್ತಾ ಇದ್ದಾವೆ, ವೆಟ್ ಲ್ಯಾಂಡಲ್ಲಿ ಅವೈಲೇಬಲ್ ಇದೆ, ಅಗ್ರಿಕಲ್ಚರ್ ಲ್ಯಾಂಡ್ ನಡಿನಲ್ಲಿ ಸೆಮಿ ಅರೆಡ್ ರೀಜನಲ್ಲಿ ಅವೈಲೇಬಲ್ ಇರುವಂಥದ್ದು. IUCN ಸ್ಟೇಟಸ್ ಅಂತ ಬಂದಾಗ ಲೀಸ್ಟ್ ಕನ್ಸರ್ನ್ ಸ್ಟೇಟಸನ್ನು ಹೊಂದಿದೆ. ಆದರೂ ಕೂಡ ಭಾರತದಲ್ಲಿ ಡಿಕ್ಲೈನಿಂಗ್ ಕಂಡೀಷನನ್ನು ನೋಡ್ತಾ ಇರೋದ್ರಿಂದ ಕನ್ಸರ್ವೇಷನ್ ಎಫರ್ಟ್ಸನ್ನು ನಾವು ಹಾಕಬೇಕಾಗಿದೆ. ಇಲ್ಲಿರುವಂಥ ಒಂದು ಸ್ಟಡಿ ಏನಂತಂದರೆ ಹ್ಯೂಮನ್ ಡಾಮಿನೇಟೆಡ್ ಲ್ಯಾಂಡ್ಸ್ಕೇಪಲ್ಲಿ ಜಂಗಲ್ ಕ್ಯಾಟ್ಸ್ಗಳ ಒಂದು ಪ್ರೆಸೆನ್ಸನ್ನು ಕಾಣ್ತಾ ಇದ್ದೀವಲ್ಲ, ಜನರಲಿ ಜಂಗಲ್ ಕ್ಯಾಟ್ಸ್ಗಳು ಡೆನ್ಸ್ ಫಾರೆಸ್ಟ್ನಲ್ಲಿ ಅವೈಲೇಬಲ್ ಇರೋದನ್ನು ನೋಡ್ತಾ ಇದ್ದೀವಿ. ಇವಾಗ ಅವು ಓಪನ್ ಲ್ಯಾಂಡಲ್ಲಿ ಅವೈಲೇಬಲ್ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಇದರಿಂದ ಗೊತ್ತಾಗುತ್ತೆ ಈ ಒಂದು ಕ್ಯಾಟ್ ಸ್ಪೀಷೀಸ್ಗೆ ಬೇಕಾಗಿರುವಂತಹ ಪ್ರೇ ಗ್ರಾಸ್ ಲ್ಯಾಂಡಲ್ಲಿ ಅವೈಲೇಬಲ್ ಇದೆ ಅಥವಾ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಅವೈಲೇಬಲ್ ಇದೆ. ರೋಡೆಂಟ್ಸ್ಗಳ ಒಂದು ಪ್ರೆಸೆನ್ಸು ಜಾಸ್ತಿ ಇವತ್ತು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಇರೋದ್ರಿಂದ ಇವುಗಳ ಹ್ಯಾಬಿಟೈಟು ಸಹ ಬದಲಾವಣೆ ಆಗ್ತಾ ಇದೆ. ಜನರಲಿ ಅಗ್ರಿಕಲ್ಚರ್ ಸೆಕ್ಟರಿಂದ ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡಬೇಕು ಅಂತಂದರೆ ನಾವು ಹೆಚ್ಚು ಪ್ರಮಾಣದಲ್ಲಿ ಪೆಸ್ಟಿಸೈಡ್ಸ್ಗಳನ್ನು ಯೂಸ್ ಮಾಡ್ತೇವೆ. ಅದರಲ್ಲೂ ರೊಡೆಂಟ್ಸ್ಗಳು ಕಿಲ್ ಆಗಬೇಕು ಅಂತಂದರೆ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡ್ತೇವೆ, ಪೆಸ್ಟನ್ನು ಕಂಟ್ರೋಲ್ ಮಾಡ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ ನ್ಯಾಚುರಲ್ ವೇನಲ್ಲಿ ನಾವು ಪೆಸ್ಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ಕ್ಯಾಟ್ ಸ್ಪೀಷೀಸ್ಗಳನ್ನು ಯಾಕೆ ನಾವು ಯೂಸ್ ಮಾಡಬಾರ್ದು? ಇದರಿಂದ ಫಾರ್ಮರ್ಸ್ಗಳಿಗೂ ಬೆನಿಫಿಟ್ ಆಗುತ್ತೆ. ಪೆಸ್ಟ್ ಇಲ್ಲದೆ ಇರುವಂತೆ ನಾವು ಅಗ್ರಿಕಲ್ಚರ್ ಕ್ರಾಪನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ನ್ಯಾಚುರಲ್ ವೇನಲ್ಲಿ ಪೆಸ್ಟನ್ನು ಕಂಟ್ರೋಲ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬೋದು. ಇವುಗಳ ಇಂಪಾರ್ಟೆನ್ಸನ್ನು ಗಮನ ಹರಿಸ್ಬೋದು. ಪಾಪ್ಯುಲೇಷನ್ ಎಸ್ಟಿಮೇಷನ್ ಅಂತ ಬಂದಾಗ ಭಾರತದಲ್ಲಿ ಹೈಯೆಸ್ಟ್ ಜಂಗಲ್ ಕ್ಯಾಟ್ಸ್ಗಳು ಇರುವಂಥದ್ದು ಮಧ್ಯಪ್ರದೇಶದಲ್ಲಿ, ಇದಾದ ನಂತರ ರಾಜಸ್ಥಾನ್ ಹಾಗೂ ಒಡಿಶಾದಲ್ಲಿ ಕಂಡು ಬರ್ತಾ ಇದ್ದಾವೆ. ಪ್ರೊಟೆಕ್ಟೆಡ್ ಏರಿಯಾವನ್ನು ಹೊರತುಪಡಿಸಿ ನಾವು ಪ್ರೊಟೆಕ್ಷನನ್ನು ಮಾಡಬೇಕಾಗಿದೆ. ನ್ಯಾಷನಲ್ ಪಾರ್ಕನ್ನು ಹೊರತುಪಡಿಸಿ ನಾವು ಇವುಗಳ ಪ್ರೊಟೆಕ್ಷನನ್ನು ಮಾಡಬೇಕಾಗಿದೆ, ಕನ್ಸರ್ವೇಷನನ್ನು ಮಾಡಬೇಕಾಗಿದೆ. ಮೇಜರ್ ಥ್ರೆಟ್ ಅಂತ ಬಂದಾಗ ಹ್ಯಾಬಿಟೈಟ್ ಫ್ರಾಗ್ಮೆಂಟೇಷನನ್ನು ಕಾಣ್ತಾ ಇದ್ದೀವಿ. ರೋಡ್ಸ್ಗಳ ಫಾರ್ಮೇಷನ್ ಆಗಿರ್ಬೋದು, ಅರ್ಬನೈಜೇಷನ್ ಪ್ರೊಸೆಸ್ನ ಮುಖಾಂತರ ಹ್ಯಾಬಿಟೈಟ್ ಲಾಸ್ ಆಗ್ತಾ ಇದೆ. ರೋಡ್ಗಳ ಆಕ್ಸಿಡೆಂಟು ಸಹ ಹೆಚ್ಚಾಗ್ತಾ ಇದೆ. ಹೈವೇ ನಡಿನಲ್ಲಿ ಸಾಕಷ್ಟು ಕ್ಯಾಟ್ ಸ್ಪೀಷೀಸ್ಗಳ ಡೆತ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪ್ಯಾನ್ಷನ್ ಮುಖಾಂತರೂ ಸಹ ಹ್ಯಾಬಿಟೈಟ್ ಲಾಸ್ ಆಗ್ತಾ ಇದೆ ಅಂತ ಕನೆಕ್ಟ್ ಮಾಡ್ಬೋದಲ್ವಾ. ಸ್ಟ್ರೇ ಡಾಗ್ಸ್ಗಳ ಒಂದು ಡಿಸೀಸ್ ಕಂಡೀಷನ್ ಆಗಿರ್ಬೋದು, ಇವೆಲ್ಲವೂ ಸಹ ಕ್ಯಾಟ್ ಸ್ಪೀಷೀಸ್ಗೆ ಒಂದು ಥ್ರೆಟ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಗಮನ ಹರಿಸ್ಬೋದು. ಅರ್ಬನ್ ಏರಿಯಾದಲ್ಲಿ ಫಾರ್ಮ್ಗಳು ಜಾಸ್ತಿ ಇಲ್ಲದೆ ಇರೋದ್ರಿಂದನೂ ಸಹ ಕ್ಯಾಟ್ ಸ್ಪೀಷೀಸ್ಗಳು ಸರ್ವೈವ್ ಆಗದೆ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೀವಿ. ಜನರಲಿ ಸ್ಪೀಷೀಸ್ಗಳನ್ನು ಕನ್ಸರ್ವೇಷನ್ ಮಾಡ್ತಕ್ಕಂಥ ಹಂತದಲ್ಲಿ ನಾವು ಓಪನ್ ಎಕೋಸಿಸ್ಟಮನ್ನು ಕನ್ಸರ್ವ್ ಮಾಡಲಿಕ್ಕೆ ಮುಂದಾಗ್ತವೆ. ಟೈಗರ್ ಸ್ಪೀಷೀಸನ್ನು ಕನ್ಸರ್ವ್ ಮಾಡೋದಾಗಿರ್ಬೋದು, ಫಾರೆಸ್ಟ್ಗಳ ಒಂದು ಕನ್ಸರ್ವೇಷನ್ ಆಗಿರ್ಬೋದು. ಆದರೆ ಈ ಒಂದು ಸ್ಪೀಷೀಸ್ಗಳು ಸರ್ವೈವ್ ಆಗ್ತಾ ಇರೋದು ಗ್ರಾಸ್ ಲ್ಯಾಂಡ್ ನಡಿನಲ್ಲಿ, ಅಗ್ರೋ ಪ್ಯಾಸ್ಟೋರಲ್ ಲ್ಯಾಂಡ್ ನಡಿನಲ್ಲಿ ಸರ್ವೈವ್ ಆಗ್ತಾ ಇರೋದ್ರಿಂದ ಕನ್ಸರ್ವೇಷನ್ ಎಫರ್ಟ್ಸನ್ನು ನಾವು ಶಿಫ್ಟ್ ಮಾಡಬೇಕಾಗಿದೆ. ನ್ಯೂ ಕನ್ಸರ್ವೇಷನ್ ಅಪ್ರೋಚನ್ನು ಇಲ್ಲಿ ತರಬೇಕಾಗಿದೆ. ಕಮ್ಯುನಿಟಿ ಲ್ಯಾಂಡ್ಸ್ಗಳನ್ನು ಕನ್ಸರ್ವೇಷನ್ ಮಾಡುವಂಥದ್ದಾಗಿರ್ಬೋದು, ಫಾರ್ಮ್ಸ್ ಲ್ಯಾಂಡ್ಗಳನ್ನು ಕನ್ಸರ್ವೇಷನ್ ಮಾಡುವಂಥದ್ದಾಗಿರ್ಬೋದು, ವೈಲ್ಡ್ ಲೈಫ್ ಕಾರಿಡಾರ್ಸ್ಗಳನ್ನು ನಾವು ಕನ್ಸರ್ವೇಷನ್ ಮಾಡೋದ್ರ ಮುಖಾಂತರ ಈ ಒಂದು ಸ್ಪೀಷೀಸ್ಗಳನ್ನು ಕನ್ಸರ್ವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇದರ ಒಂದು ಬೆನಿಫಿಟ್ ಅಗ್ರಿಕಲ್ಚರ್ ಸೆಕ್ಟರ್ಗೂ ಇದೆ ಅಲ್ಲ, ಅದರ ಆಧಾರದ ಮೇಲೆ ನಾವು ಮ್ಯೂಚುವಲ್ ಬೆನಿಫಿಟನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಸೊ ಒಂದು ಪ್ರಾಪರ್ ಆಗಿ ಬಿಹೇವಿಯರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಡಯಟ್ ಪ್ಯಾಟರ್ನ್ ಆಗಿರ್ಬೋದು, ಅವುಗಳ ಮೂವ್ಮೆಂಟನ್ನು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಲೀಗಲ್ ಪ್ರೊಟೆಕ್ಷನನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನಡಿನಲ್ಲಿ ಒದಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆರ್ಟಿಕಲಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಇವುಗಳಿಗೆ ಸಂಬಂಧಪಟ್ಟಂಥ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟಿಯನ್ನು ಕರ್ಬ್ ಮಾಡೋದ್ರ ಮುಖಾಂತರ ಕನ್ಸರ್ವೇಷನ್ ಎಫರ್ಟ್ಸನ್ನು ಹಾಕಬೇಕು. ಹ್ಯೂಮನ್ ಲ್ಯಾಂಡ್ಸ್ಕೇಪ್ ನಡಿನಲ್ಲೂ ಸಹ ಕನ್ಸರ್ವೇಷನನ್ನು ಮಾಡುವಂಥದ್ದಾಗಿರ್ಬೋದು. ಕೇವಲ ನಾವು ಓಪನ್ ಎಕೋಸಿಸ್ಟಮ್ನಲ್ಲಿ ಮಾತ್ರ ರೆಸ್ಟ್ರಿಕ್ಷನನ್ನು ಮಾಡಬಾರ್ದು ಅನ್ನುವಂಥ ಡೈಮೆನ್ಷನನ್ನು ಇಲ್ಲಿ ನೋಡಬೇಕಾಗುತ್ತೆ. GS ಪೇಪರ್ 3 ನಡಿಯಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆಧಾರದ ಮೇಲೆ ಸಾಕಷ್ಟು ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಈ ಒಂದು ಇಶ್ಯೂ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದನ್ನು ಕೂಡ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.